ಕ್ಷೇತ್ರ ಸಂಪರ್ಕದಲ್ಲಿ ಕೀಳಾಗಿರ್ತಕ್ಕಂಥ ಶ್ರೀಮತಿ ರಾಜಶ್ರೀ ಕಾಂಪೌಂಡ್ ಮೇಡಮ್ ಶ್ರೀಮತಿ ರಾಜಶ್ರೀ ಕಾಂಪೌಂಡ್ ಮೇಡಮ್ ಅವರು ಕೇಳ್ಕೊತಾ ಇದ್ದೇವೆ. ನಾನಿಗೆ ಮೇಲೆ ನಿಲ್ಲಬಾರದು ನಾನಿಗೆ ಮೇಲೆ ನಿಲ್ಲಬಾರದು ಚನಕಾಯಿ ಸೂರ್ಯನಂಬಿಕೆ ಚನಕಾಯಿ ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂಥ ಕಾಂಪೌಂಡ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇನ್ಮೇಲೆ ಕಾರ್ಯಕ್ರಮದ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಸಾನ್ನಿಧ್ಯ ವಹಿಸಿರತಕ್ಕಂಥ ಶ್ರೀಗಳನ್ನ ಆದಿಯಾಗಿ ಮುಖ್ಯ ಅತಿಥಿಗಳನ್ನು ಒಳಗೊಂಡಂತೆ ಗೌರವಪೂರ್ವಕವಾಗಿ ಸ್ವಾಗತ ಮಾಲಾರ್ಪಣೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಶ್ರೀಯುತ ಗುರೂಜಿಯವರು. ಮೊದಲಿಗೆ ಗ್ರಾಮದ ರತ್ನದೇವ ಶ್ರೀ ಸಂಗಮನಾಥನ ಪಾದಕಮಲಗಳನ್ನು ಪಡೆದು ಹಾಗೆಯೇ ನಡೆದಾಡುವ ದೇವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳ ಪಾದಕಮಲಗಳಿಗೆ ಹಣೆ ಪಡೆದು ಇವತ್ತಿನ ಈ ಶುಭ ಸಂದರ್ಭದಲ್ಲಿ
ಚರ್ಚಲ ಭಾಗದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರಿ ಪತ್ತಿನ ಸಂಘ ಚರ್ಚಲ 56ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸ್ಥಳೀಯ ಚರ್ಚಲ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಮಹಾಸ್ವಾಮಿಗಳು ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿದರು. ಅವರಿಗೆ ಸಮಸ್ತ ಚರ್ಚಲ ಶಿಕ್ಷಕ ಸಂಘಟನೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅವರಿಗೆ ವೇದಿಕೆಗೆ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಈ 56ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ವೇದಿಕೆಯ ಗೌರವ ಸಾನ್ನಿಧ್ಯವನ್ನು ಗೌರವ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಶಿಕ್ಷಕ ಸೊಸೈಟಿಯ ಅಧ್ಯಕ್ಷರು ಹಾಗೆಯೇ ತಾಲೂಕಿನ ಶಿಕ್ಷಕ ನಾಯಕರಾಗಿರ್ತಕ್ಕಂಥ ಎಲ್ಲರೂ ವೆರಿ ಗುಡ್. ಒಂದು ವೇಳೆ ನಾವು ಈ ಜನ್ಮದಲ್ಲಿ ಹಿಂಗ್ ಚಪ್ಪಾಳೆ ತಟ್ಟದ್ರ ಮುಂದಿನ ಜನ್ಮದಾಗ ಚೀ ಕಳ್ಳ ಮಾಮ ಮತ್ ಹಿಂಗ್ ಚಪ್ಪಾಳೆ ತಪ್ಪದಾಗಬಾರ್ದು. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ. ಯಾಕಂದ್ರೆ ಮೊನ್ನೆ ಬೆಂಗಳೂರಿಗೆ ಒಂದು ಕಾರ್ಯಕ್ರಮ ಕೊಟ್ಟಿದ್ದ. ಬೆಂಗಳೂರು ಕಾರ್ಯಕ್ರಮಕ್ಕೆ ಹೋಗಿ ಟ್ರೈನ್ ಒಳಗೆ ಬಾಡ್ರಿ ಮಾಮಗಳು ಬಂದ್ಬಿಡ್ತಾರ. ಏ ಮಾಮ 10 ರೂಪಾಯಿ ಏನು, ಏ ಮಾಮ 10 ರೂಪಾಯಿ ಕೊಡ. ಇಲ್ಲಂದ್ರೂ ಬಿಡಂಗಿಲ್ರಿ, ಕಿಸದ ಕೈ ಹಾಕಿ ಹೋಗ್ತಾರ. ಇಲ್ಲಂದ್ರೂ ಕೇಳಂಗಿಲ್ಲ. ನಾನು ಪೇಪರ್ ಓದ್ಕೊಂತ ಕೂತಿದ್ದೆ, ನನ್ನ ಕಡೆ ಬಂದ್ರು ನಾ ಏನ್ ಮಾಡಿದೆ, ಪೇಪರ್ ತೆಗೆದಂತೆ ಶಾಲ್ ಹೊತ್ಕೊಂಡು ಮಕ್ಕೊಂಡ್ಬಿಟ್ಟೆ. ಪೇಪರ್ ತೆಗೆದಂತೆ ಶಾಲ್ ಹೊತ್ಕೊಂಡು ಮಲ್ಕೊಂಡೆ, ಆದ್ರೂ ಬಿಡ್ಲಿಲ್ಲ. ನನ್ನ ಕಡೆನ ಬಂದ್ರು, ನಾ ತುಂಬ ಹೊತ್ಕೊಂಡು ಮಲ್ಕೊಂಡಿದ್ದೆ. ಬಂದು ಹಿಂಗ್ ಶಾಲ್ ತೆಗೆದ್ರು. ಶಾಲ್ ತೆಗೆದ ತಕ್ಷಣ ನಾ ಏನ್ ಮಾಡಿದೆ, ಯಾಕೆ ಅಪ್ಪ ಅಂತೆ. ಯಾವಾಗ ಅಮ್ಮ ಅಂದ ತಕ್ಷಣ ಏನ್ ಹೇಳ್ಬೇಕ್ರಿ, ಕೈ ನೀನು ನಮ್ಮವ ತಗೋ 50 ನನಗ 50 ಕೊಟ್ಟು ಹೋಗ್ರೆ. ಏನೋ ಮಾಡಕ್ ಹೋಗ್ತಿರ್ತೀವಿ, ಏನೇನೋ ಆಗ್ತಿರ್ತಾವ ಬಂಧುಗಳೇ. ಆದ್ರೂ ಬಿಜಾಪುರ ಮಂದಿ ಬಹಳ ಶಾಣ್ಯಾರ. ಅದ್ರಾಗ ಚರ್ಚೆನ ಮಂದಿ ಅಂತೂ ತೀರಾ ಶಾಣ್ಯಾರು. ಈ ಮಾತು ಯಾಕೆ ಹೇಳ್ತಾರೆ ಅಂದ್ರೆ, ಒಂದು ಕಾರ್ಯಕ್ರಮ ಚರ್ಚೆಗೆ ಬಂದಾಗ ಹಿಂಗ ಒಂದು ಮಾತಾಡ್ಕೊಂತ ಹೇಳಿದೆ. ಏನಪ್ಪಾ ಅಂದ್ರ, ಬಿಜಾಪುರದಾಗ ಗೋಳದ ಮಟ್ಟಿ ಯಾಕೆ ಕಟ್ಟ್ಯಾರ ಅಂತ. ಬಿಜಾಪುರದಾಗ ಗೋಳದ ಮಟ್ಟಿ ಯಾಕೆ ಕಟ್ಟ್ಯಾರಪ್ಪ ಅಂದ್ರ, ಬಿಜಾಪುರ ಜಿಲ್ಲಾ ಮಂದಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗುದಿಲ್ಲ, 7 ಸಲ ಹೇಳ್ಬೇಕಾಗ್ತಿತ್ತು. ಇನ್ನು 7 ಸಲ ಹೇಳ್ಬೇಕು ಕುಂದ್ರ ಬಹಳ ಖತರ್ನಾಕ್ ಇರ್ತಾವ ಬಂಧುಗಳೇ ಹುಡುಗರು. ನಾವು ತಿಳ್ಕೊಂಡ್ರೆ ಸರಳ ಇರುವುದಿಲ್ರಿ. ಮನೆ ಹುಡುಗ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಮನೆಯಾಗ ನನ್ನ ಮಗ ಟಿವಿ ನೋಡಕತ್ತಿದ್ದ. ಯಾವ ಟಿವಿ ನೋಡಕತ್ತನ್ರಿ, ಪ್ಯಾಷನ್. ಮನೆಯೊಳಗೆ ನಾವು ಮಕ್ಕಳು ಏನ್ ಮಾಡ್ತಾವ ಅನ್ನೋದನ್ನ ಗಮನಿಸ್ತಿರ್ಬೇಕ್ರಿ. ಪ್ಯಾಷನ್ ಟಿವಿ ನೋಡಕತ್ತಿದ್ದ. ಈಗೇನ್ ಮಾಡ್ರಿ, ಪ್ಯಾಷನ್ ಶೋಗಳು LKG UKG ಸ್ಟಾರ್ಟ್ ಆಗ್ಯಾವ. ಪ್ಯಾಷನ್ ಟಿವಿ ನೋಡಕತ್ತಿದ್ದ. ನಾನು ಕೇಳಿದೆ, ಹೇಳಿದೆ, ಪಪ್ಪ ಪ್ಯಾಷನ್ ಟಿವಿ ನೋಡಕತ್ತೇರಿ, ಇದ್ರೊಳಗೆ ಹುಡುಗಿಯರು ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ಯಾಕೆ ಬರ್ತಾರೋ ಅಂತ.
ಕೊಟ್ಟ ಅವ್ರು ಬಡದ್ರು, ಅವ್ರಿಗೆ ಬಟ್ಟೆ ಇರಂಗಿಲ್ಲ, ಅದ್ರ ಸಂಬಂಧ ಇನ್ನಿಟ ಬಟ್ಟೆ ಹಾಕೊಂಡ್ ಬರ್ತಾರ. ಏನ್ ತಲೆ ಕೆಡ್ಸ್ಕೊಂಡ ಟಿವಿ ಬಂದ್ ಮಾಡೋದು, ಒಳಗೆ ಮಕ್ಕಳು ಒಂದೆ ಸುಮ್ಮನೆ ಮಕ್ಕಳು ನೋಡ್ರಿ, ಪಪ್ಪ ನಾ ಇನ್ನೊಂದ್ ಸ್ವಲ್ಪ ಟಿವಿ ನೋಡ್ತೀನಿ ಅಂತ. ಯಾಕೆ ಅಂತೆ, ಪಪ್ಪ ಅವ್ರಿಗಿಂತ ಬಡವ್ರು ಬಂದ್ರು ಬರ್ಬೋದಲ್ಲ. ಬಹಳ ಈಗ ಬಂಧುಗಳೇ, ಮಕ್ಕಳು ಏನ್ ಮಾಡ್ತಿರ್ತಾವ ಅನ್ನೋದನ್ನ ನಾವು ಗಮನಿಸ್ತಿರ್ಬೇಕು. ಇನ್ನು ಕೆಲವೊಂದಿಷ್ಟು ಪಾಲಕರು ಏನ್ ಮಾಡ್ತಿರ್ತಾರ ಅಂದ್ರೆ, ತಾವು ಗುಟ್ಕ ತಿಂತಿದ್ರೆ ಅದ್ರ ಮಕ್ಕಳ ಕಡೆಯಿಂದ ತರಿಸ್ತಿರ್ತಾರ. ತಾವು ಬೀಡಿ ಸೇರ್ತಿದ್ರೆ ಏನ್ ಮಾಡ್ತಾರ ಗೊತ್ತನ್ರಿ, ಇದೊಂದ್ ಬೀಡಿ ತಗೋಲ್ಲ, ಇದನ್ನ ಒಲೆಯಾಗ ಹಚ್ಕೊಂಬ ಅಂತ. ಅವ್ ಹಚ್ಕೊಂಡ್ ಹಂಗ ಬರ್ತಾರನ್ರಿ, ಅದ ಆರಿದಂಗ ಕಾಣ್ತೈತೆ, ಯಾವಾಗ 2 ದಿನ ಚೆಕ್ ಕೊಟ್ಟ ಬರ್ತಾನ ನಾವು. ಈಗ ನಮ್ಮ ಏನೇ ಚಿಕ್ಕಗಳಿದ್ರು ಬಂಧುಗಳೇ, ಅವನ ಮಕ್ಕಳಿಂದ ದೂರ ಇಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಒಂದು ಜೋರಾಗಿ ಚಟುವಟಿಕೆ ಸಹಿತ ಆ ಕಡೆ ಇವತ್ತ ಹೋಗಾಕತ್ತೆ. ಮೊದಲಿನ ಜನಪದ ಹಾಡುಗಳು, ಕೂಸುಲಿಂದ ಮನೆಗೆ ಬೀಸಣಿಕೆ ಯಾತಕ ಕೂಸು ಕಂದಯ್ಯ. ನೋಡ್ರಿ ನಮ್ಮ ತಾಯಿದ್ರು ಎಂತ ಅದ್ಭುತವಾದ ಹಾಡು ಹೇಳ್ತಿದ್ರು. ಇವರೆಲ್ಲ ಹಾಡು ಹಾಡಿದ್ರೆ ಮಕ್ಕಳು ಬಿಡ್ತಿದ್ರು. ಹಾಡು ಹೋಗಿ ಮಗನ ಮಲಗಿಸಾಕತ್ತಾಳ, ಒಬ್ಬರು ಮಡಿ ಹೋಗಿದ್ದೆ, ಮಡಿ ಮೇಲೆ ಮಲಗು ಖುಷಿ ಹಾಕೊಂಡ ಜನಪದಂತೂ ಗೊತ್ತೇ ಇಲ್ಲ. ಹಿಂಗ್ ಮಾಡಾಕತ್ತ ಬಾಜ 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 ಗುಬ್ಬಿ ಚೂಹೊಂದು ಮಕ್ಕಳು ಎದ್ದು ಕೂತು ಬಿಡ್ತೀರ. ಬಂಧುಗಳೇ, ಇದ ಹಾಡು ನಮ್ಮ ಬೀಸುಕಲ್ ಪದವ್ರಿಗೆ ಸಿಕ್ಕರೆ ಹೇಗಿರ್ತದೆ ನೋಡ್ರಿ. ಇದು ನಮ್ಮ ತಾಯಂದಿರು ಬೀಸುಕಲ್ ಒಂದು ಚೀಲ ಜೋಳ ಬೀಸ್ತಿದ್ರು, ಎದ್ರ ಪದ ಕುತ್ಕೊಂಡು. ಈಗೆಲ್ಲ ಗಿರಣಿ ಬಂದು ಬಿಟ್ಟಾವ್ರಿ. ಅವ್ರು ಬೀಸುಕಲ್ ಪದ ಹೆಂಗ್ ಹೇಳ್ತಿದ್ರು, ಹಸಗಲಿನ ಮ್ಯಾಲ ಬರ್ತದೆ ಒಕ್ಕಲ್ ಏ ಬಸಕ ಇದ ಜೋಳ ಹಾಕ ಹಸಗಲ್ಲಿನ ಮ್ಯಾಲ ಈಗ ಒಂದು ಚೀಲ ಜೋಳ ಬಿಸಿದ್ರು ಅವರಿಗೆ ಧ್ವನಿ ಹಾಕಿದ್ದಿಲ್ಲ. ಬಂಧುಗಳೇ, ಬನ್ನಿ ಒಂದು ಜೋರಾದ ಚಪ್ಪಾಳೆ. ಇದ ಹಾಡು ಈ ಸೋಮಾರ್ ಪದವ್ರಿಗೆ ಸಿಕ್ಕರ ಹೇಗಿರ್ತತಿ. ಸೋಮಾರ್ ಪದ ಮದುವೆ ಬಹಳ ಚಂದ ಹೇಳ್ತಿದ್ರು ನಮ್ಮ ತಾಯಂದಿರು. ಈಗ ಎಲ್ಲಿ ಸೋಮಾರ್ ಪದ ರೀ, ದೊಡ್ಡ ದೊಡ್ಡ ಸೊಂಡ ಬಾಕ್ಸ್ ಇಟ್ಟಿರ್ತಾರ, ಹಚ್ಕೊಂಡ್ ಸೊಂಡ ಬಾಕ್ಸ್ ಇಟ್ಟಿರ್ತಾರ, ಹುಡುಗರಿಗೆ ಕುಂತಿರ್ತಾರ, ಅವಾಗ ಒಂದು ಹಾಡು ಹಾಕ್ತಾರ. ಯಾವ್ದು, ಯಕ್ಕ ನಿಮ್ಮ ಮಗಳಿಗೆ ಚಿಕ್ಕವಳಗಲ್ವಾ ಭಕ್ತ ಮಂಡಂಗೆ ಅಂತ ಹಾಡು. ಇದನ್ನ ಬಿಡ್ರಿ, ಮಾಡಿ ಹುಡುಗ ತಾಳಿ ಕಟ್ಟಾಕತ್ತಾನ, ಅವಾಗ ಒಂದು ಹಾಡು ಹಾಕ್ಯಾರ. ಅವಾಗ ಒಂದು ಯಾವ್ದಾರ ಚಲೋ ಹಾಡು ಹಾಕ್ತಾರ. ಹುಡುಗ ತಾಳಿ ಕಟ್ಟಾಕತ್ತಾನ, ಅವಾಗ ಒಂದು ಹಾಡು ಹಾಕ್ಯಾರ. ಯಾವ್ದು, ವಾಸ ಮಾಡಲೆಂದು ನೀನು ಬಂದೆಯ, ನನ್ನ ಹಾಗೆ ನಟನೆ ಮಾಡಿ ಹೊರಟೆಯ. ತಾಳಿ ಕಟ್ಟ ಬಂಧುಗಳೇ, 4 ಜನ ತಾಯಂದಿರು ಕೂತ್ಕೊಂಡು ತಲೆ ತುಂಬಾ ಸೆರೆ ಹೊಂದ್ಕೊಂಡು ಎಷ್ಟು ಅದ್ಭುತವಾಗಿ ಆ ಒಂದು ಸೋಮಾರ್ ಪದ ಹೇಳ್ತಿದ್ರು ಅಂದ್ರೆ, ಹಾಸಗಲ್ಲಿನ ಮ್ಯಾಲ ಪಾದ ಹೋದವನ್ಯಾರ ಪಾದ ಮೂಡ್ಯಾವ ಪರಿಪರಿ ಸೋ ಎನ್ನೀರೆ ಸೋಬಾಣವೆನ್ನೀರೆ. ಇದು ಸೋಮಾರ್ ಪದ. ಇದೀಗ ಹಾಡು ನಮ್ಮ ಎಲ್ಲ ಬಿಡ್ಕೊಂಡ ಚೌಟ್ಕಿ ಪದ ಅವ್ರಿಗೆ ಸಿಕ್ಕರೆ ಹೆಂಗಿರ್ತೈತಿ. ಎಲ್ಲ ಬಿಡ್ಕೊಂಡ ಚೌಟ್ಕಿ ಪದ ಮಕ್ಕಳಾಗಿ ಚೌಟ್ಕಿ ಹಿಡಿದಿರ್ತಾರೆ. ಹಿಡಿದ ಅವ್ರ ಹೆಂಗ್ ಹೇಳ್ತಿರ್ತಾರ, ಹಸಗಲ್ಲಿನ ಮ್ಯಾಲ ಅದ ಹೋದವರ್ಯಾರ ಪಾದ ಮೂಡ್ಯಾವ ಪರಿಪರಿ ಪಾದ ಮೂಡ್ಯಾವ ಪರಿಪರಿ ಬಸವೇಶ ನೋಡ ಹಾದು ಹೋಗ್ಯಾನ ಜಳಕೈತೆ. ಇದು ಚೌಟ್ಕಿ ಪದ. ಇದೀಗ ಹಾಡು ಬೆಳಿನ್ ಪದವ್ರಿಗೆ ಸಿಕ್ಕರ ಹೆಂಗಿರ್ತತಿ. ಗೌಡ ಸಮಾಜದವರು ಬೆಳಿನ್ ಪದ ಹೇಳ್ತಿರ್ತಾರೆ, ಬಹಳ ಚಂದ ಹೇಳ್ತಿರ್ತಾರೆ. ಅವ್ರಿಗೆ ಸಿಕ್ಕರ ಹೆಂಗಿರ್ತದೆ ನೋಡ್ರಿ. ಬೆಳಿನ್ ಪದ ಸರಿ ಇದ್ರೆ ಚಪ್ಪಾಳೆ ಬಂಧುಗಳೇ. ಬೆಳಿನ್ ಪದ ದೇವರಿಗೆ ಶರಣೆನ್ನುವೆನ ಗುರುವೇ ರೇವಣ ಸೀತಾವ ಶರಣೆನ್ನುವೆನ ಆಸಗಲ್ಲಿನ ಮ್ಯಾಲ ಹೋದವಣ್ಯರ ಪಾದ ಮುಡ್ಯಾವ ಪರಿಪರ ಪಾದ ಮುಡ್ಯಾವ ಪರಿಪರಿ ಬಸವ ಹಾದು ಹೋಗ್ಯಾನ ಗೆಳತಿ ಇದೀಗ ಹಾಡು ಭಜನಿ ಪದಕ್ಕೆ ಸಿಕ್ಕರೆ ಹೆಂಗಿರ್ತತಿ. ಭಜನಿ ಪದ ಮೊದಲು ಬಹಳ ಚಂದ ಹೇಳ್ತಿದ್ರಿ. ಇವತ್ತು ಭಜನಿನೂ ಹೆಂಗಾಗ್ಬಿಟ್ಟಾವ ಅಂದ್ರ
ಎದ್ರ ಬರ ಕುತ್ಕೊಂಡು ಬೇದಾಡೋದ್ರಿ ಸವಾಲ್ ಜವಾಬ್ ಇವ್ರು ಅವ್ರು ಬೇಯ್ತಿರ್ತಾರ ಇವ್ರನ್ನ ಬೇಯ್ತಿರ್ತಾರ ಅದನ್ನ ಬಿಡ್ರಿ ಸಿನಿಮಾ ಆಡಿ ಬಸ್ರಿ ಪದ ಶುರು ಮಾಡ್ಯಾರ ಈಗ ಮಾಡಿ ಒಂದು ಹೊಟ್ಟಿದ್ದೆ ಒಂದು ಗುಡಿ ಮುಂದೆ ಶುರು ಮಾಡಿದಪ್ಪ ಬಸ್ರಿ ಅಗದಿ ಹಾಕೊಂಡು ಫಸ್ಟ್ ಕ್ಲಾಸ್ ಇತ್ತು ಶುರು ಮಾಡಿದ ಏನ್ ಆಡ್ತಾ ಕೇಳ್ಕೊಂತ ನಿಂತೆ ಮುಂಗಾರು ಮಳೆ ಸಿನಿಮಾ ಆಡಿ ಬಸ್ರಿ ಪದ ಶುರು ಮಾಡಿದ್ರಿ ನಾವು ಮುಂಗಾರು ಅನಿಸುತ್ತಿದೆ ಯಾಕೋ ಎಂದು ನೀನೇನೇನೋ ಎಂದು ಇದಕ್ಕೆ ಬಸ್ರಿ ಪದ ಶುರು ಮಾಡಿದ ಯಾಕೆ ಅನಿಸುತ್ತಿದೆ ಯಾಕಾಯಿತು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಸ್ವಲ್ಪ ಜನ ಏನು ಮುಂಗಾರು ಮಳೆ ಸಿನಿಮಾದಾಗ ಇದ ಹಾಡು ನಮ್ಮ ಕಂಸಾಳೆ ಅವ್ರಿಗೆ ಯಾಕೆ ಸಿಕ್ಕ್ರ ಹೇಗಿರ್ತತಿ ಕಂಸಾಳೆಯನ್ನು ನಮ್ಮ ಪರಿಚಯ ಮಾಡಿದವರು ಯಾರು ಮಾತ್ರ ಶಿವರಾಜ್ ಕುಮಾರ್ ಜನ್ಮ ಜೋಡಿ ಸಿನಿಮಾದಾಗ ಗೋಲ್ಗೊಂಡೆ ಜಂಗಮದೇವ್ ಅದು ಈ ಕಂಸಾಳೆ ಅವ್ರಿಗೆ ಯಾಕೆ ಸಿಕ್ಕ್ರ ಹೇಗಿರ್ತತಿ ಹಾಸಗಲ್ಲಿನ ಮೇಲ ಹಾದ ಹೋದವನ್ಯಾರೋ ಬಸವೇಶ ಹಾಸಗಲ್ಲಿನ ಮೇಲ ಹಾದ ಹೋದವನ್ಯಾರ ಆಹ ಪಾದ ಮೂಡ್ಯಾವ ಬದಿ ಬಾರಿ ಬಸವೇಶ ಹಾದು ಹೋಗ್ಯಾರ ಜಗತ್ತೇಕ ಲಾ 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 ಕಂಸಾಳೆ ಪದ ಇದೀಗ ಹಾಡು ಗೀಗಿ ಪದಕ್ಕೆ ಸಿಕ್ಕರೆ ಹೇಗಿರ್ತತಿ ಈ ಗೀಗಿ ಪದ ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗುಲ್ಕುಂದ ಗ್ರಾಮದಲ್ಲಿ ಅದನ್ನ ಮೂರಂತ ಹೇಳಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಬಂಧುಗಳೇ ಬರಲಿ ಒಂದು ಜೋರಾದ ಚಪ್ಪಾಳೆ ಇಂದ ಬ್ರಿಟಿಷರ ವಿರುದ್ಧ ಹಳ್ಳಿಗೆ ಹೋಗಿ ಬ್ರಿಟಿಷರು ಮಾಡ್ತಕ್ಕಂಥ ದಬ್ಬಾಳಿಕೆಯನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ನಮ್ಮ ಗುರುಕುಂದದ ಬೀರು ಕವಿ ಮತ್ತು ಶಿವಲಿಂಗ ಕವಿ ಅಂತ ಹೇಳಿ ಮಾಡ್ತಿದ್ರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಗೀಗಿ ಪದಕ್ಕೆ ಯಾಕೆ ಸಿಕ್ಕರೆ ಹೇಗಿರ್ತದೆ ಹಾಸಗಲ್ಲಿನ ಮೇಲ ಹಾದ ಹೋದವನ್ಯಾರ ಪಾದ ಮೂಡ್ಯಾವೋ ಪರಿಪರಿ ಗಿಯಗ ಗಿಯಗ ಮದುವೆ ಒಬ್ಬ ಗೀಗಿ ಪದಗಾರ ಯಾರ್ಯಾರಿಗೆ ಏನೇನ್ ಬೇಕು ಅನ್ನೋದನ್ನ ಎಷ್ಟು ಚಂದ ಹೇಳ್ತಾನಂದ್ರ ಅವಿಂದ ನಮ್ ಜೀವನ ನಡಲಿಕ್ಕೆ ಸಾಧ್ಯತೆ ಇಲ್ಲ ಹಂಗಾರೆ ಏನು ಒಕ್ಕಲಿಗಾಗ ಚಕ್ಲಿ ಬೇಕ ನೂಲು ಹಂಗ ಕುಕ್ಲಿ ಬೇಕ ನೋಡಿ ಒಕ್ಕಲಿಗಾಗ ಚಕ್ಲಿ ಬೇಕು ನೂಲು ಕುಕ್ಲಿ ಬೇಕು ಇಲ್ಲ ಅಂದ್ರೆ ನಡೆಯಂಗಿಲ್ಲ ಒಕ್ಕಲಿಗಾಗ ಚಕ್ಲಿ ಬೇಕ ನೂಲು ಹಂಗ ಕುಕ್ಲಿ ಬೇಕ ವ್ಯಾಪಾರಸ್ಥಕ್ಕೆ ತಕ್ಲಿ ಬೇಕ ತೂಕ ಮಾಡುದಕ್ಕ ವ್ಯಾಪಾರಸ್ಥಕ್ಕೆ ತಕ್ಲಿ ಬೇಕ ತೂಕ ಮಾಡುದಕ್ಕ ಗಿರಿಯಗ ಗಾಗಿಯಗ ಗೀಯಗ ಏ ತೂಕದೊಳಗ ಸಣ್ಣ ಬೇಕ ಕೋಳಿ ಹಾಕಕ್ ಮಾಡಬೇಕ ಇಲ್ಲ ಅಂದ್ರೆ ನಡೆಯಂಗಿಲ್ಲ ಏದೊಬ್ಬದೊಳಗ ಅಣ್ಣ ಬೇಕ ಹೋಳಿ ಹಬ್ಬಕ್ಕೆ ಬಣ್ಣ ಬೇಕ ತಂಗಿಗೊಬ್ಬ ಅಣ್ಣ ಬೇಕ ಪಚ್ಚಲಿಕ್ಕೆಲ್ಲಾಗ ಇಲ್ಲ ಹಬ್ಬ ಮಾಡಕ ಗಿರಿಯಗ ಗಾಗಿಯಗ ಗೀಯಗ ಈ ಜನಪದ ಕಲಾವಿದರು ಯಾರಿಗೂ ಬಿಡಂಗಿಲ್ಲ ಎಲ್ಲರ ಮೇಲೂ ಹಾಡು ಹೇಳ್ತಿರ್ತಾರೆ ದಯವಿಟ್ಟು ತಪ್ಪು ಮಾಡಿಸ್ಕೊ ಏ ಸೀರೆಯೊಳಗೆಲ್ಲ ಬೇಕ ಸಂಖ್ಯೆ ಬಾಳೆ ಗಂಗ ಬೇಕ ಏ ಸೀರೆಯೊಳಗ ಲಂಗ ಬೇಕ ಸಂಖ್ಯೆ ಬಾಳೆ ಗಂಗ ಬೇಕ ಸೆರೆ ಕುಡಿಯುವಾಗ ಸಿಂಗ ಬೇಕ ಮ್ಯಾಲ ತಿನ್ನುದಕ್ಕೆ ಸೆರೆ ಕುಡಿಯುವಾಗ ಸಿಂಗ ಬೇಕ ಮ್ಯಾಲ ತಿನ್ನುದಕ್ಕೆ ಗೀಯಗ ಗಾಗಿಯಗ ಗೀಯಗ ಏ ಹುಗ್ಗಿಗಾಗ ಬೆಲ್ಲ ಬೇಕ ಸಾರಿಗಾಗ ಕಲ್ಲ ಬೇಕ ಏ ಹುಗ್ಗಿಗಾಗ ಬೆಲ್ಲ ಬೇಕ ಸಾರಿಗಾಗ ಕಲ್ಲ ಬೇಕ ಮಸೂತಿಯೊಳಗ ಮುಲ್ಲ ಬೇಕ ನಮಾಜ್ ಮಾಡುದಕ್ಕೆ ಮಸೂತಿಯೊಳಗ ಮುಲ್ಲ ಬೇಕ ನಮಾಜ್ ಮಾಡುದಕ್ಕೆ ಗಿರಿಯಗ ಗಾಗಿಯಗ ಗೀಯಗ ಏ ಹರ್ಗಡ್ಡ ಎತ್ತ ಬೇಕ ಗಂಡ ಹೆಂಡರ ಚೆತ್ತ ಬೇಕ ಇಲ್ಲ ಅಂದ್ರೆ ಏನಕ್ಕತ್ರಿ ಎತ್ತಿ ಎರಿಗೆತ್ತಿ ಕೋಣ ಏ ಹರ್ಗಡ್ಡ ಎತ್ತ ಬೇಕ ಗಂಡ ಹೆಂಡರ ಚೆತ್ತ ಬೇಕ ಸಂಸಾರದೊಳಗ ಗತ್ತ ಬೇಕ ಬಾಳೆ ಮಾಡುದಕ್ಕೆ ಸಂಸಾರದೊಳಗ ಗತ್ತ ಬೇಕ ಬಾಳೆ ಮಾಡುದಕ್ಕೆ ಗಿರಿಯಗ ಗಾಗಿಯಗ ಗೀಯಗ ಏ ಗುಡಿ ಒಳಗ ಗಂಟಿ ಬೇಕ ದೊಡಿ ಒಳಗ ಸುಂಟಿ ಬೇಕ ಏ ಗುಡಿ ಒಳಗ ಗಂಟಿ ಬೇಕ ದೊಡಿ ಒಳಗ ಸುಂಟಿ ಬೇಕ ಅರ್ಬಸ್ತನಕ ಒಟ್ಟಿ ಬೇಕ ಬಾಳೆ ಮಾಡುದಕ್ಕ ಅರ್ಬಸ್ತನಕ ಒಟ್ಟಿ ಬೇಕ ಬಾಳೆ ಮಾಡುದಕ್ಕ ಗಿರಿಯಗ ಗಾಗಿಯಗ ಗೀಯಗ
ಬಂಧುಗಳೇ, ಇವೆಲ್ಲದಕ್ಕಿಂತ ಮುಖ್ಯವಾಗಿರ್ತದೆ ದೇವ್ರ ಮೇಲೆ ತಾಯಿ ಬೇಕ, ಮಣಿ ಮುಂದ ನಾಯಿ ಬೇಕ. ದೇವ್ರ ಮೇಲೆ ತಾಯಿ ಬೇಕ, ಮಣಿ ಮುಂದ ನಾಯಿ ಬೇಕ. ಮಣಿಯೊಳಗ ತಾಯಿ ಬೇಕ ಬುದ್ಧಿ ಹೇಳುದಕ್ಕ, ಮಣಿಯೊಳಗ ತಾಯಿ ಬೇಕ ತಿದ್ದಿ ತೀಡುಕ್ಕ. ಬಂಧುಗಳೇ, ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಒಬ್ಬ ಒಳ್ಳೆ ತಾಯಿ 100 ಶಿಕ್ಷಕರಿಗೆ ಸಮಾನ. ಇವತ್ತು ತಾಯಂದಿರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರೆ ಆ ಮಗು ಹುಟ್ಟಿದ ಊರಿಗೆ, ನಾಡಿಗೆ, ದೇಶಕ್ಕೆ ಹೆಸರು ತರುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ಅದ್ಭುತವಾದಂತ ಈ ಒಂದು ವೇದಿಕೆ, ಅದ್ಭುತವಾದಂತ ಕಾರ್ಯಕ್ರಮ, ನಾವೆಲ್ಲ ಈ ಒಂದು ಚಡಚಣ ಭಾಗದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರಿ ಪತ್ತಿನ ಸಂಘ ನಿಯಮಿತ ಚಡಚಣ್ ಇದನ್ನ ಇಷ್ಟು ಚೆನ್ನಾಗಿ ಮಾಡಿದೆ ಅಂದ್ರೆ ಬಹಳ ಜನ ಬಹಳ ಹೇಳಿದ್ರು, ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಯಾವುದೇ ಒಂದು ಇರದೆ ತಾವೆಲ್ಲ ಇದನ್ನ ನಡೆಸ್ಕೊಂಡು ಹೊಂಟಿರಿ. ಆ ದೇವರು ಪರಮಾತ್ಮ ತಮಗೆ ಇನ್ನೂ ಶಕ್ತಿಯನ್ನು ಕೊಡ್ಲಿ. 10 ಬಿಲ್ಡಿಂಗ್ಗಳನ್ನ ಕಟ್ಟಿ ಈ ಸಂಸ್ಥೆಯನ್ನ ಎತ್ತರಕ್ಕೆ ಒಯ್ಯುವಂತ ಆ ಒಂದು ಕೆಲಸವನ್ನ ತಮ್ಮಿಂದ ಮಾಡಿಸ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಒಂದು ಸುಂದರ ಕಾರ್ಯಕ್ರಮ ಕರೆಸಿ ತಮ್ಮೆಲ್ಲರ ಜೊತೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ. ಹುಟ್ಟಿದಾಗ ಉಸಿರು ಇರುತ್ತೆ, ಹೆಸರು ಇರಲ್ಲ. ಹುಟ್ಟಿದಾಗ ಉಸಿರು ಇರುತ್ತೆ, ಹೆಸರು ಇರಲ್ಲ. ಸತ್ತಾಗ ಹೆಸರು ಇರುತ್ತೆ, ಉಸಿರು ಇರಲ್ಲ. ಈ ಹುಟ್ಟು ಸಾವುಗಳ ಮಧ್ಯೆ ಹೆಸರು ಉಳಿಯುವಂತ ಕೆಲಸವನ್ನ ನಾವು ಎಲ್ಲರೂ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಸಮುದ್ರದ ಅಲೆಗಳು ಮೆರೆಯಾದಂತೆ, ದೀಪ ಆರಿದಂತೆ ಈ ಬದುಕು ಮುಗಿಯುತ್ತದೆ. ಉಳಿಯುವುದು ಬರಿ ಬಯಲು, ಉಳಿಯುವುದು ಬರಿ ಬಯಲು. ಮಹಾಮೌನ, ಮಹಾಮೌನ, ಶೂನ್ಯ ಸತ್ಯ, ಶೂನ್ಯ ಸತ್ಯ. ಇಂಥ ಮಾತನ್ನ ಹೇಳೋದ್ರೊಂದಿಗೆ ಇನ್ನೊಂದು ಹೇಳ್ತಾರೆ ಅವರು ಮುಂದೆ. ಹಲವು ದಶಕಗಳ ಕಾಲ, ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ, ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ. ನೋಡಿ, ತಿಳಿದು ಅನುಭವಿಸಿದ್ದೇನೆ. ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಇದು ಬಹಳ ಮುಖ್ಯ. ನಾನು ಹೇಳುವ ತಾತ್ಪರ್ಯ, ಇಲ್ಲಿ ಏನ್ ಹೇಳಿದ್ದಾರೆ ಅವರು, ನನ್ನ ಬದುಕಿನಲ್ಲಿ ಅನುಭವಿಸಿದ್ದೇನೆ, ಹಲವು ದಶಕಗಳ ಕಾಲ ಅನುಭವಿಸಿದ್ದೇನೆ. ಈ ಬದುಕು ಕೊನೆಗೊಳ್ಳುವ ಪೂರ್ವದಲ್ಲಿ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ನಾವು ಏನು ಅನುಭವಿಸಿದೀವಿ ಅದನ್ನು ನಾವು ಕೃತಜ್ಞತೆಯಿಂದ ಸ್ಮರಿಸಬೇಕು ಎಂತಕ್ಕಂಥ ಪದ ಅದಲ್ಲ. ಆ ಪದವನ್ನ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಸುಮಾರು 35 ವರ್ಷಗಳ ವಸಂತಗಳಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಬಾಳಿ ಬದುಕಿದ್ದೇನೆ. ಈ ಶಿಕ್ಷಕರ ಸೊಸೈಟಿಯಲ್ಲಿ ನಾನು ಬಂದಾಗಿನಿಂದ ಇಲ್ಲಿಯವರೆಗೆ ನಿಮ್ಮ ಒಡನಾಟ ಆಗಿದ್ದೇನೆ. ಇದು ನನ್ನ ಕೊನೆಯ ಜೀವಿದು. ನಿಮ್ಮೆಲ್ಲರನ್ನು ಇವತ್ತು ನಾನು ಕೃತಜ್ಞತೆಯಿಂದ ಸ್ಮರಿಸಿಕೊಂಡು, ಆ ಸಿದ್ದೇಶ್ವರ ಸ್ವಾಮಿಗಳ ನುಡಿಮುತ್ತಗಳನ್ನ ಸ್ಮರಣದಲ್ಲಿ ಇಟ್ಟುಕೊಂಡು ಕೃತಜ್ಞತೆಯಿಂದ ನಿಮ್ಮನ್ನೆಲ್ಲ ಸ್ಮರಿಸಿಕೊಂಡು, ಇನ್ನು ಮುಂದೆ ನೀವು ಸಹಿತ ಈ ಸೊಸೈಟಿ ಇದೇ ರೀತಿ ಉತ್ತುಂಗಕ್ಕೆ ಏರಲಿ. ಈ ಹೊಸ ಆಡಳಿತ ಮಂಡಳಿ, ಮುಂದೆ ಬರ್ತಕ್ಕಂಥ ಹೊಸ ಆಡಳಿತ ಮಂಡಳಿಯವರು ಸಹಿತ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಯಾವುದೇ ಫಲಾಪೇಕ್ಷೆ ಇಲ್ಲದ ರೀತಿಯಲ್ಲಿ, ಯಾವುದೇ ಫಲಾಪೇಕ್ಷೆ ಇಲ್ಲದ ರೀತಿಯಲ್ಲಿ, ಯಾರನ್ನು ದ್ವೇಷಿಸದೆ, ಯಾರನ್ನು ಊಹಕಿಸದೆ, ಯಾರನ್ನು ತಿರಸ್ಕಾರ ಭಾವನೆಯಿಂದ ನೋಡದೆ,
ಎಲ್ಲರೂ ನಮ್ಮವರು ಎನ್ನುವ ಭಾವನೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ಸೊಸೈಟಿಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲದ. ಪ್ರಾಮಾಣಿಕ ವ್ಯಕ್ತಿಗಳನ್ನ ಆರಿಸಿಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲ ಮೇಲದ. ಆರಿಸಿ ಬಂದ ಮೇಲೆ ಚುನಾಯಿತ ಪ್ರತಿನಿಧಿಗಳು ಸಹಿತ ಈ ಸಿದ್ದೇಶ್ವರ ವಾಣಿಯಂತೆ ಪ್ರಾಮಾಣಿಕತೆಯಿಂದ ಈ ಸೊಸೈಟಿಯನ್ನ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಮುಂಚೂಣಿಯ ಶಿಕ್ಷಕ ಸೊಸೈಟಿ ಆಗಲಿಕ್ಕೆ ನೀವೆಲ್ಲ ಕಾರಣಕರ್ತರಾಗ್ತೀರಿ ಅಂತಕ್ಕಂಥ ಅಪೇಕ್ಷೆಯನ್ನ ವ್ಯಕ್ತಪಡಿಸುವುದರೊಂದಿಗೆ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಈ ಒಂದು ಸಭೆಗೆ ದೇವರ ಸಾಹಿತ್ಯವನ್ನು ವಹಿಸಿಕೊಂಡಿದ್ದಾರೆ ಪೂಜ್ಯರ ಪಾದಗಳಿಗೆ ಮಲಯಾಳದಲ್ಲಿ ನಮಸ್ಕರಿಸುತ್ತ ಈ ಒಂದು ಪತ್ತಿನ ಸಹಕಾರ ಸಂಘದ ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಪಕ್ಷಪಾತದಿಂದ ಅಧ್ಯಕ್ಷತಾವನ್ನು ನಿರ್ವಹಿಸಿ ಈ ಒಂದು ಸಂಸ್ಥೆ ಇಷ್ಟು ಹೆಮ್ಮರವಾಗಿ ಬೆಳೆಸಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ಸರ್ ಅವರೇ, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರೇ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರೇ ಹಾಗೂ ಎಲ್ಲ ವಿವಿಧ ಸಂಘಟನಾ ಕಾರ್ಯದರ್ಶಿಗಳೇ, ಸರ್ವ ಸದಸ್ಯರೇ ಹಾಗೂ ನನ್ನ ಅತ್ಯಂತ ಪ್ರೀತಿಪೂರ್ವಕವಾದ ನನ್ನ ಸಮಸ್ತ ಗುರುಬಂಧವೇ, ಗುರುಮಾತೆಯರೇ, ಈ ಮೊಟ್ಟ ಮೊದಲನೆಯಾಗಿ ಈ ಶಿಕ್ಷಕರ ಸೊಸೈಟಿ ನಾನು 2002ರಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿ ಚಿತ್ತಾಪುರ ತಾಲೂಕು, ಸೇಡಂ ತಾಲೂಕು, ಗುಲ್ಬರ್ಗ ತಾಲೂಕು ಮತ್ತು ಅಫಜಲ್ಪುರ ತಾಲೂಕಿನಲ್ಲಿ ಸುಮಾರು 22 ವರ್ಷ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಈ 22 ವರ್ಷದಲ್ಲಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಶಿಕ್ಷಕರ ಜೊತೆಯಲ್ಲಿ ಹಾಗೂ ಸರ್ಕಾರಿ ನೌಕರ ಸಂಘ ಮತ್ತು ಸಂಘದ ಜೊತೆಯಲ್ಲಿ ಬಹಳ ಒಡನಾಡಿರ್ತಕ್ಕಂಥವು. ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದೇ ಚುನಾವಣೆಯಾದ್ರೂ ನಮ್ಮ ನೇತೃತ್ವ ನಡೀತಿತ್ತು ಅಂತ ಹೇಳಿ ಹೇಳ್ತಾ ಇದೆ. ಆದ್ರೂ ಕೂಡ ಈ ರೀತಿ ಶಿಕ್ಷಕರ ಸೊಸೈಟಿಯನ್ನು ಬೆಳೆದಿರ್ತಕ್ಕಂಥ ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆಯಲ್ಲಿ ಯಾಕಂದ್ರೆ ಸಾಕಷ್ಟು ದುಡಿರ್ಬೋದು, ಆ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ನಿಮ್ಮೆಲ್ಲರ ಸಹಕಾರದಿಂದ ಈ ಮಟ್ಟಕ್ಕೆ ತಂದಿರತಕ್ಕಂತ ಸಮಸ್ತ ಈ ಒಂದು ಸಂಸ್ಥೆಯ ಪದಾಧಿಕಾರಿಗಳು, ಅಧ್ಯಕ್ಷರಿಗೆ ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟುತ್ತ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಬಹುಶಃ ಇದೀಗ ಗೌರವ ಮಾತಾಡುವಾಗ ನೀವು ಅರ್ಥ ಮಾಡ್ಕೊಂಡು ಗೊತ್ತಿಲ್ಲ, ಬಹುಶಃ ಯಾರಾದ್ರೂ ಸಹಕಾರಿಸಿ ಓದಿದವರು ಗೊತ್ತಾಗಿರ್ಬೋದು. ಅವರ ನುಡಿಗಳಲ್ಲಿ, ಅವರ ಮಾತಿನಲ್ಲಿ ಎಷ್ಟು ಭಾವನೆಗಳು ತುಂಬಿದ್ರು, ಭಾವನಾತ್ಮಕವಾಗಿ ಮಾತಾಡ್ಬಿಟ್ಟವರು, ಭಾವನೆಗೆ ಉದ್ರಾಂತ ಆಗಿದ್ರು ಅವರು. ಆದ್ರೂ ತಡೆ ಹಿಡಿದು ನನ್ನ ಅವರ ಮನದಾಳದಲ್ಲಿ ಇರ್ತಕ್ಕಂಥ ನೋವನ್ನ ಏನ್ ನೋವಪ್ಪ ಅಂತಂದ್ರೆ, ಇಲ್ಲಿ ತನಕ ಬೆಳೆದಿರ್ತಕ್ಕ 1969ರಿಂದ ಬೆಳೆದಿರ್ತಕ್ಕಂಥ ಈ ಸೊಸೈಟಿ ಏನ್ ಮಂದಿ ಅಂದ್ರೆ ಹಾಳಾಗಬಾರ್ದು ಅನ್ನೋದೊಂದು ಅವರ ಮುಂತಾಳದ ಕಳಕಳಿಯ ಪರಿಣಾಮ ನೀವೆಲ್ಲರಿಗೆ ಸಲ್ಲಿಸಿದರು. ಅದಕ್ಕೆ ದಯವಿಟ್ಟು ಎಲ್ಲ ಸಮಸ್ತ 693 ಸದಸ್ಯರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂಘಕ್ಕೆ ಸದಸ್ಯತ್ವ ಪಡೆಯಲಿ. ಈ ಒಂದು ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಈ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ಕಲ್ಪವೃಕ್ಷ ಆಗಲಿ ಅಂತೇಳಿ ಆ ಭಗವಂತ ಸಂಘಟನಾದಲ್ಲಿ ನಾನು ಹೇಳ್ತಾ ಇದ್ದೇನೆ. ಹಾಗೆಯೇ ಎಲ್ಲವೂ ನಿಮ್ಮೆಲ್ಲರ ಸಹಕಾರದಿಂದ, ಪೂಜ್ಯ ಸಿದ್ದೇಶ್ವರ ಶ್ರೀಗಳವರ ಕೃಪಾಶೀರ್ವಾದದಿಂದ ಇಷ್ಟೆಲ್ಲ ಸಾಧ್ಯ ಆಯಿತು ಅನ್ನುವಂತಹ ಒಂದು ಬಹಳ ನಿಸ್ವಾರ್ಥದ ಮಾತುಗಳನ್ನು ಆಡಿದೆ. ಪೂಜ್ಯ ಸಿದ್ದೇಶ್ವರ ಶ್ರೀಗಳವರು ಶಿಕ್ಷಕರಿಗೆ ಎಷ್ಟು ಗೌರವ ಕೊಡ್ತಿದ್ರು ಅಂತ ನಮಗೆಲ್ಲ ಗೊತ್ತೇ. ಈ ಭಾಗದ ಶಿಕ್ಷಕರಾಗಿರಬಹುದು, ಈ ಭಾಗದ ಉಳಿದಂತಹ ಎಲ್ಲರಿಗೂ ಕೂಡ ಬಹಳ ಗೌರವದಿಂದ. ಯಾಕೆ ಅಂತಂದ್ರೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಪರಿಪೂರ್ಣ ಆಗುವುದಕ್ಕೆ ಶಿಕ್ಷಕರ ಪಾತ್ರ ಎಷ್ಟು ಅನ್ನೋದು ಬಹಳ ಮುಖ್ಯ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಒಂದು ಸರ್ಕಾರಿ ಸಂಘ ಮತ್ತು ಶಿಕ್ಷಕರನ್ನು ಆಯ್ಕೆ ಮಾಡಿ ವಿಭಾಗ ಮಟ್ಟದ ಒಂದು ವಲಯ ಮಟ್ಟದಲ್ಲಿ ಆಯ್ಕೆಯನ್ನ ಮಾಡಿ ಕೊಡ್ತಕ್ಕಂಥದ್ರ ಜೊತೆ ಈ ಒಂದು ಶ್ಲಾಘನೀಯ ಕಾರ್ಯ ಇರ್ತಕ್ಕಂಥ ಮಾತನ್ನು ಹೇಳುತ್ತಾ, ಮತ್ತು ಈ ಒಂದು ನಿವೃತ್ತಿ ಹೊಂದಿದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಿವೃತ್ತಿ ಹೊಂದಿರತಕ್ಕಂಥ ಶಿಕ್ಷಕರನ್ನ
ಗೌರವಿಸುವುದು ಒಂದು ಸಂಸ್ಥೆಯ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಇವತ್ತು 23 ಸರ್ಕಾರ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ನಿವೃತ್ತಿ ಹೊಂದಿರತಕ್ಕಂಥವ್ರನ್ನ ಗೌರವಿಸತಕ್ಕಂಥ ಕಾರ್ಯ ಈ ಸಂಸ್ಥೆಯ ಒಂದು ಒಳ್ಳೆಯ ಕಾರ್ಯ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಗೌರವ ಒಂದೆರಡು ಮಾತುಗಳನ್ನ ಹೇಳಿದ್ರೆ ಹೇಗೆ ಸಂಘದ ನಡೆದು ಬಂದ ದಾರಿ ಈ ಸಂಸ್ಥೆಯ ಈ ಗುರುಗಳು ವೇದಿಕೆ ಕೆಳಗಡೆ ಬರಬೇಕು. 10 ಜನರಿಗೆ 6 ನಂತರ 10 ಜನರಿಗೆ ನಂತರ 11 ಜನರಿಗೆ ಈ ಒಂದು ವೇದಿಕೆ ಮೇಲೆ ಸನ್ಮಾನ ಕಾರ್ಯಕ್ರಮ ನಡೀತಿದೆ. ಸುಮಾರು 30 ವರ್ಷಗಳ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ಗುರುಗಳು ನಮ್ಮ ಚಡಚಣ ತಾಲೂಕಿನಲ್ಲಿ ಅತ್ಯುತ್ತಮ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ವಯೋಸಹಜ ನಿವೃತ್ತಿಯನ್ನು ಹೊಂದಿದ್ದಾರೆ. ಈ ವಯೋಸಹಜ ನಿವೃತ್ತಿ ಹೊಂದಿರತಕ್ಕಂತಹ ಗುರುಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಇಲ್ಲಿ ಸೇರಿರುವ ಎಲ್ಲ ಗುರುಗಳ ಪರವಾಗಿ ಸಲ್ಲಿಸ್ತೇವೆ. ನೆಕ್ಸ್ಟ್ ತಯಾರಿ ರಾಜಾ ಎಸ್ ಪಾಟೀಲ್, ರಮೇಶ್ ಪಾಟೀಲ್ ಸರ್, ಗುರುಸಿದ್ದಪ್ಪ ಸಾವಳು ಸಂಘ್, ಸಿದ್ದರಾಯ ಸಂಗೋಗಿ, ಚಂದ್ರಕಾಂತ್ ನಾಯ್ಕೋಡಿ, ಶ್ರೀಮತಿ ಸರಸ್ವತಿ ಕಟ್ಟಿಮನಿ, ಶ್ರೀ ಕಾಶಿನಾಥ್ ಬಿರಾದಾರ್, ಶ್ರೀ ಗುರುಬಾಳ ಗಬಡೆ, ಶ್ರೀ ಸುವರ್ಣ ತೇಲಿ, ಶ್ರೀಮತಿ ಹರಳಾಬಾಯಿ ಕಟಕದೊಂಡ್, ಶ್ರೀ ಬಸವಂತ ಬೆಳೆಣ್ಣವರ್, ಬಾಬುರಾವ್ ಬೋಗಾರ್, ಯಲ್ಲಪ್ಪ ಹೊನ್ನ ಕಸ್ತೂರಿ ಈ ಮಹನೀಯರು ಕೂಡ ಇದಾದ ನಂತರ ತಯಾರಿಯಲ್ಲಿ ಬಂದು ತಮ್ಮ ನಿವೃತ್ತಿ ಸನ್ಮಾನವನ್ನ ಪಡೆದುಕೊಳ್ಳಬೇಕು. ಸರ್, ಸಂಗೋಗಿ ಸರ್, ನಾಯ್ಕೋಡಿ ಸರ್, ಕಟ್ಟಮನಿ ಸರ್, ಬಿರಾದಾರ್ ಸರ್, ದಬಡೆ ಸರ್, ಶ್ರೀಮತಿ ತೇಲಿ ಮೇಡಮ್, ಶ್ರೀಮತಿ ಕಟಕದೊಂಡಿ ಮೇಡಮ್, ಶ್ರೀ ಬಾಳಣ್ಣವ್ರ ಮೇಡಮ್, ಬೋಗಾರ ಮೇಡಮ್, ಹೊನ್ನ ಕಸ್ತೂರಿ ಮೇಡಮ್ ಅವರು. ಥ್ಯಾಂಕ್ ಯು ಸರ್. ಆಗಲ್ರಿ ಅದೇ ಹೇಳಿನ್ರಿ. ಹರಳಾಬಾಯಿ ಕಟ್ಟಮನಿ ಮೇಡಮ್, ಕಟಕದೊಂಡಿ ಮೇಡಮ್. ಹೆಂಗೆ ಮೇಲ್ಗಡೆ ಹೋಗ್ರಿ. ಟಾಟಾ ಸರ್ ಅಂತ್ರಿ, ಸಂಗೋಗಿ ಸರ್, ನಾಯ್ಕೋಡಿ ಸರ್, ಕಟ್ಟಿಮನಿ ಮೇಡಮ್ ಅವರು, ಬಿರಾದರ್ ಮೇಡಮ್ ಅವರು, ಗುರು ದಬಡಿ ಅವರು, ತೇಲಿ ಮೇಡಮ್ ಅವರು, ಕಟಕದೊಂಡವರು, ಬೆಳ್ಳಣ್ಣವರು, ವರ್ಷ ಒಂದೇ ಶಾಲೆಗಳ ಸೇವೆ ಮಾಡ್ಯಾರ. ಇದಂತ ನೋಡ್ರಿ 30 ವರ್ಷ ಸೇವೆ ಒಂದೇ ಶಾಲೆಯಲ್ಲಿ ಮತ್ತು ಹೊರ್ತಿಯಲ್ಲಿ ಒಂದೇ ಮನೆಯೊಳಗೆ ಸಂಸಾರ ಸಾಗಿಸ್ಯಾರ. ಈ ಎರಡು ಬಹಳ ವಿಶೇಷ.
ಕುಟುಂಬ ಒಂದೇ ಮನೆಯಲ್ಲಿರು 30 ವರ್ಷ ಜೊತೆಗೆ 30 ವರ್ಷ ಒಂದೇ ಶಾಲೆಯ ಸೇವೆ ಮಾಡಿರ್ತಕ್ಕಂಥ ಶಿಕ್ಷಕ ಸಂಭೋಗಿ ಅವರ ಒಂದು ಸನ್ಮಾನ ಕಾರ್ಯಕ್ರಮ ಈ ಸಮಾರಂಭದಲ್ಲಿ ನಡೀತದೆ. ಅವರಿಗೆ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಒಟ್ಟಾರೆ ಎಲ್ಲರ ಸೇವೆಯ ಸ್ಮರಿಸಿದೀವಿ. ನಿಮಗೆ ದೇವರ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಟ್ಟು ಮುಂದಿನ ಜೀವನ ಸುಖಕರವಾಗಿ ಸಾಗಲಿ ಅಂತಕ್ಕಂಥ ಅಭಿಲಾಷೆಯನ್ನ ತಾಲೂಕಿನ ಎಲ್ಲ ಗುರುಗಳ ಪರವಾಗಿ ಕೇಳ್ಕೊತಾ ಇದ್ದೇವೆ. ನಮ್ಮ ಅಧ್ಯಕ್ಷರ 50 ವರ್ಷ ಬೇಡ 100 ವರ್ಷಗಳಲ್ಲಿ ಬಹಳ ಬದುಕಲಿ ಇವರೆಲ್ಲ. ಆಮೇಲೆ ಶ್ರೀಯುತ ರಾಜಾ ಪಾಟೀಲ್ ಸರ್ ಅವರ ಒಂದು ಸನ್ಮಾನ, ಪಾಟೀಲ್ ಸರ್ ಸನ್ಮಾನ, ಸಾವು ಸಂಗೋಗಿ, ನಾಯ್ಕೋಡಿ, ಕಟ್ಟಿಮನಿ, ಬಿರಾದಾರ್, ದಬಡೆ, ತೇಲಿ, ಕಟಕದೊಂದು ಬಯಣ್ಣವರ, ಬೋಗಾರ, ಹೊನ್ನ ಕಸ್ತೂರಿ ಅವರ ಸನ್ಮಾನ ನಡೀತಾ ಇದೆ. ಎಲ್ಲ ನಿರ್ದೇಶಕ ಮಂಡಳಿಯವರು ಸತ್ಕರಿಸಿ ಗೌರವಿಸ್ತಾ ಇದ್ದಾರೆ.